ಇವತ್ತು ನಿನ್ನೆ ದಿವಸ ನಮಗೆ ಕೋಲಾರ ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು. ನಿನ್ನೆ ತಾನೇ ಒಂದು ಸೆಷನ್ ಮುಗಿಸ್ಕೊಂಡು ಏನು ಅರ್ಜೆಂಟ್ ಆಯಿತು, ಒಂದು ಸ್ಪೆಷಲ್ ಬ್ರೇಕ್ ಮುಖಾಂತರವಾಗಿ ನಾವು ಬೆಂಗಳೂರಿಗೆಲ್ಲ ಎಲ್ಲ ಶಾಸಕರು ಹೊರಟಿದ್ವಿ. ಸ್ವಿಚ್ ಆಫ್ ಮಾಡಿದಾಗ ಒಂದು 3-4 ಕಾಲ ಬತ್ತು ಏಕಾಗಲಿಲ್ಲ. ಬೆಂಗಳೂರು ಕೆಳಗಡೆ ಇಳಿದ ತಕ್ಷಣ ಈ ಥರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಿಮ್ಮ ಮೊರಾರ್ಜಿ ತಾಲೂಕಿನ ನಿಮ್ಮ ಮಕ್ಕಳು ಇದರ 7 ಜನ ಸಮುದ್ರಕ್ಕೆ ಸಿಕ್ಕಾಕೊಂಡಿದ್ದ ತಕ್ಷಣ ಒಂಥರ ಹೃದಯಾಘಾತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೋವಾಯಿತು. 10 ಗಂಟೆಯಲ್ಲಿ ಬರಲಿಕ್ಕೆ ಯಾವುದು ಫ್ಲೈಟ್ ಇರಲಿಲ್ಲ. ಈ ಕೂಡಲೇ ಎಲ್ಲ ಪೋಷಕರು ಕೂಡ ಸೇರಿದರು. ಅವರಿಗೆ ಒಂದು ಬಸ್ ಮಾಡಿಕೊಂಡು ಪ್ಯಾನಿಕ್ ಆಗ್ತಾರೆ ಅಂದ್ಬಿಟ್ಟು ಬಸ್ ಮಾಡಿಕೊಂಡು 7 ಜನ ಮಕ್ಕಳನ್ನ ಪೋಷಕರನ್ನ ಈ ಮುರುಡೇಶ್ವರಿಗೆ ಬೆಳಗ್ಗೆ ಕರ್ತಂದ್ವಿ. ಬೆಳಗ್ಗೆ 5 ಗಂಟೆ ಫ್ಲೈಟಲ್ಲಿ ನಾನು ಮತ್ತು ನಮ್ಮ ತಂಡ ಎಲ್ಲ ಸೇರಿ ಓಡ್ ಬಂದ್ವಿ. ಇಲ್ಲಿಗೆ ಓಡ್ ಬಂದಾಗ ವಿಧಿವಶ 4 ಜನ ಮಕ್ಕಳು ಕೈ ತಪ್ಪೋಗಿದ್ರು. 4 ಜನ ಮಕ್ಕಳು ಸಮುದ್ರ ಪಾಲಾಗಿದ್ರು. ಇನ್ನು 3 ಜನ ಮಕ್ಕಳು ಚಿಂತಾಜನಕವಾಗಿ ಹಾಸ್ಪಿಟಲ್ RNS ಹಾಸ್ಪಿಟಲಲ್ಲಿ ರಾತ್ರಿನೇ SP ಅವರಿಗೆ ಮತ್ತು DC ಅವರಿಗೆ ಮತ್ತೆ ಫೋನ್ ಮಾಡಿ ಮತ್ತು ಮಂಕಾಳ ವೈದ್ಯ ಅವರಿಗೆ ಫೋನ್ ಮಾಡಿ ನಾನು ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದೆ. ರಾತ್ರಿ 4 ಗಂಟೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿಕೊಟ್ರು. ಎಲ್ಲ ಸೇಫ್ ಆಗಿದ್ದಾರೆ 3 ಜನ ಮಕ್ಕಳು. 4 ಜನ ಮಕ್ಕಳಲ್ಲಿ 1 ಮಗು ಸಿಕ್ಕಿದೆ. ಇನ್ನು 3 ಜನ ಮಕ್ಕಳು ಸಿಕ್ಕಿಲ್ಲ ಅಂದಾಗ ಎಲ್ಲೋ ಒಂದು ದೊಡ್ಡ ಮಟ್ಟಿಗೆ ಒಂದು ಆಘಾತ ಆಯಿತು. ಸೊ ಬೆಳಗ್ಗೆ ಬಂದು ನೋಡಿದಾಗ 3 ಜನ ಮಕ್ಕಳು ಕೂಡ ಸಿಕ್ಕರು. ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಇದ್ರ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಮುರುಡೇಶ್ವರ ಉತ್ತರ ಕರ್ನಾಟಕದಲ್ಲಿ ಪದೇ ಉತ್ತರ ಕನ್ನಡದಲ್ಲಿ ಇದೇ ತರ ಪದೇ ಇನ್ನೂ ಹಾಗೆ ಕೂಡ 1 ತಿಂಗಳಾಗಿಲ್ಲ ಕೆಲವು ಘಟನೆ ನಡೆದು. ಇದರ ಒಂದು ಹೊಣೆ ಯಾರು ತಗೊಂತಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಏನು ಇದು ಸರ್ಕಾರದ ವೈಫಲ್ಯನೋ, ಇಲ್ಲ ಜಿಲ್ಲಾಡಳಿತ ವೈಫಲ್ಯನೋ, ಇಲ್ಲ ಪ್ರವಾಸೋದ್ಯಮ ವೈಫಲ್ಯನೋ, ಇಲ್ಲ ಕರ್ಕೊಂಡ್ ಬಂದಿರ್ತಕ್ಕಂಥ ಟೀಚರ್ ವೈಫಲ್ಯನೋ ಇಲ್ಲ ಗೊತ್ತಾಯಿಲ್ಲ. ಎಲ್ಲರೂ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮನ್ನ ವೈಫಲ್ಯನೋ ಅಂತ ಅನ್ಸಿದೆ. ಇವತ್ತು ಇವು ನಮ್ಮ ನೋಡ್ರೆ ನಿಮ್ಮನ್ನೆಲ್ಲ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ವೈಫಲ್ಯ ಅಂತ ಕಾಣಿಸ್ತದೆ, ಪೋಷಕರ ವೈಫಲ್ಯ ಅಂತ ಕಾಣಿಸ್ತದೆ. ಬಹುಶಃ ನೀವು ಯಾರೋ ವೈಫಲ್ಯನ ಇದು ಕಾರಣ ರೆಡಿ ಆಗ್ಲಿಕ್ಕೆ ಎತ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬಹುಶಃ ನಿಮ್ಮನ್ನ ನಂಬಿ ನಾವೇ ಕೆಟ್ಟು ಅನ್ನೋಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. 4 ಜನ ಮಕ್ಕಳು ಹಸಕೂಸು ಮಕ್ಕಳು, ಇನ್ನು 15 ವರ್ಷ ಮಕ್ಕಳು ಟಾಪರ್ಸ್ ಅವರೆಲ್ಲ 95 ಅಂಕಗಳು ತೆಗೆದು ಟಾಪರ್ ಆಗಿರ್ತಕ್ಕಂಥ ಮಕ್ಕಳು ಮೊರಾರ್ಜಿ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಯಾವನ್ನ ನಂಬಿ ನಾವು ಕಳಿಸ್ಬೇಕು ಅನ್ನೋದು ಕೂಡ ಇವತ್ತು ಗೊತ್ತಾಗ್ತಲ್ಲ. ಈ ಸಾವಿನ ಹೊಣೆ ಯಾರು ಹೊತ್ಕೊಂತಾರೆ ಕೂಡ ಗೊತ್ತಾಗ್ತಲ್ಲ. ಇವತ್ತು ಒಂದೇ ಒಂದು ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ನಾನು ರೆಡಿ ಮಾಡ್ತೀನಿ. ನೀವು ನಿಮ್ಮ ಒಂದು ದಿಕ್ಕು, ನಿಮ್ಮ ಮನಸ್ಸು ಬೇರೆ ಕಡೆ ಇದೆ. ಬಹುಶಃ ಕರ್ನಾಟಕದಲ್ಲಿ ಇರತಕ್ಕಂಥ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾನ್ಯತೆ ಕೊಟ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ನಮ್ದು ಆಗ್ತದೆ. ಬಟ್ ನಾವು ಕೊಡ್ತಾ ಇಲ್ಲ, ಆಯ್ತಲ್ವಾ? ಇವತ್ತು ನೀವು ಅಲ್ಲಿ ಹೋಗಿ ಮುರುಡೇಶ್ವರದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ರೆ ನಮ್ಮ ಹತ್ರ ಸೇಫ್ಟಿ ಇಲ್ಲ. ರಾತ್ರಿ ನಾನು ಫೋನ್ ಮಾಡಿ 9:45ಗೆ ಆ ಫೋನ್ ಮಾಡಿದ ಲೈಫ್ ಗಾರ್ಡ್ ಕೇಳಿದಾಗ ಅವ್ರನ್ನ ಮಾತಂತಾರೆ, ನಮಗೆ ಸೇಫ್ಟಿ ಮಾಡಲಿ, ನಮ್ಮನ್ನ ನಾವು ಸೇಫ್ಟಿ ಮಾಡಕ್ಕೆ ನಮ್ಮ ಹತ್ರ ಡ್ರೆಸ್ಸೇ ಇಲ್ಲ ಅಂತಾರೆ. ಯಾವ ಮಟ್ಟಕ್ಕೆ ನಾವು ಬಂದಿದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ರಾಜಕೀಯ ಉದ್ದೇಶದಿಂದನೋ ಇಲ್ಲ ರಾಜಕೀಯ ಇದರಿಂದನೋ ಮಾತಾಡ್ತಕ್ಕಂಥ ಅಲ್ಲ. ಇವತ್ತು ನಮ್ಮನ್ನ ಮಕ್ಕಳ ಕರ್ಕೊಂಡ್ಬಂದು ನೀವು ನೀರಿಗೆ ಹಾಕಿದ್ರಲ್ಲ, ಬಹುಶಃ ಅದು ಮುಂದಿನ ದಿವಸ ನಿಮಗೂ ತಟ್ಟುತ್ತೆ ಅನ್ಸುತ್ತೆ, ಆಯ್ತಲ್ಲ? ಎಲ್ಲೋ ಮುಳುವಾಗ್ಲಿಂದ ತಂದು ನನ್ನ ಮಕ್ಕಳನ್ನ ತಂದು ಇವತ್ತು ನೀರಿಗೆ ಪಾಲ್ ಮಾಡಿದೀವಲ್ಲ, ಇವತ್ತು ಎಷ್ಟು ದುರಂತ ಕಥೆ ಗೊತ್ತಾಯ್ತು. ಇವತ್ತು 15 ವರ್ಷ ಹೊತ್ತು ಮಕ್ಕಳಿಗೆ ಆ ಸಾಕಿದ ತಂದೆ ತಾಯಿಗೆ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿಗಳಾರು ಅಲ್ವಾ? ಇದಕ್ಕೆ ಸರ್ಕಾರ ಗಂಭೀರವಾಗಿ ಇನ್ನಾದ್ರೂ ಪರಿಗಣಿಸಿದ್ರೆ ಮುಂದಿನ ದಿವಸದಲ್ಲಿ ಪದೇ ಈ ತರ ಆಗ್ತಾನೆ ಇರ್ತದೆ. ದಯವಿಟ್ಟು ಮಾಧ್ಯಮ ಮುಖಾಂತರವಾಗಿ ಒಬ್ಬ ಶಾಸಕನ ನೋವನ್ನ ತೋಡ್ಕೊಂತ ಇದ್ದೀನಿ. ಇದು ತುಂಬಾ ಕೃತ್ಯ. ಇದಕ್ಕೆ ನಾನಲ್ಲ ನಾನಲ್ಲ ಅಂತ ತಡ್ಕೊಂಡ್ರೆ ನಾಳೆ ದಿವಸ ನಿನ್ ಮನೆ ಬಾಗಿಲು ವಿಧಿ ಬಂದು ಕಾಡ್ತದೆ. ಅವತ್ತು ನೀವೇ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ನಮ್ಮನೆಗೆ ಬಂದಿದ್ದ ಸಾವು ನಾಳೆ ನಿಮ್ಮನೆಗೆ ಕೂಡ ಬಂದೇ ಬರ್ತದೆ. ಇದಕ್ಕೆ ಈ ದುರಂತದ ಕಂತೆಗಳಿಗೆ ಅಂತ್ಯ ಹಾಡದೇ ಇದ್ರೆ ಬಹುಶಃ ಈ ಸರ್ಕಾರದಲ್ಲಿ ಜನಪ್ರತಿನಿಧಿಗಳನ್ನ ನೆಕ್ಸ್ಟ್ ಕಳ್ಳರ ತರ ನೋಡೋದು ತುಂಬಾ ದೂರ ಇಲ್ಲ ಅಂತ ನಾನು ಅನ್ಕೋತೀನಿ. ಇದು ನನ್ನ ನೋವಿನ ಸಂಗತಿ. ಇದು ನಿಷೇಧ ಮಾಡಬೇಕು ಅಂತ ಹೇಳ್ತೀರಾ? ಯಾಕಂದ್ರೆ ಪ್ರಮುಖವಾಗಿ ಇಡೀ ಉತ್ತರ ಕನ್ನಡ